2023-24ರಲ್ಲಿ ಅತಿ ಹೆಚ್ಚು ಗ್ರೋತ್ ಆಗಿರುವಂತಹ ಚಾನಲ್ ಡಾಕ್ಟರ್ ಬ್ರೋ. ಹೌದು ಫ್ರೆಂಡ್ಸ್, ಈ ಒಂದು ವರ್ಷದಲ್ಲಿ ಡಾಕ್ಟರ್ ಬ್ರೋ ಅನ್ನುವಂಥ ಚಾನಲು ತುಂಬಾ ವೈರಲ್ ಆಗಿದೆ. ಸೊ ವೈರಲ್ ಆಗೋಕ್ಕೆ ಏನು ಕಾರಣ, ಅವರು ಫಾಲೋ ಮಾಡುವಂತಹ ಸೀಕ್ರೆಟ್ಸ್ ಏನು, ಸುಮಾರು ಒಂದೇ ತಿಂಗಳಲ್ಲಿ 80,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹಾಗೆ 11 ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ಗಳು ಬಂದಿದ್ದಾವೆ. ಸೊ ಇದೆಲ್ಲ ಹೇಗೆ ಸಾಧ್ಯ, ಇದನ್ನೆಲ್ಲ ಮಾಡೋದಕ್ಕೆ ಡಾಕ್ಟರ್ ಬ್ರೋ ಏನೆಲ್ಲ ಫಾಲೋ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬ್ರೋ ಚಾನಲ್ನ ಬ್ರೇಕ್ ಡೌನ್ ಮಾಡೋಣ. ಸ್ಪೆಷಲಿ ಡಾಕ್ಟರ್ ಬ್ರೋ ಫಾಲೋ ಮಾಡುವಂಥ 4 ಸೀಕ್ರೆಟ್ ಪಾಯಿಂಟ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೆಷಲಿ 4th ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಒಳ್ಳೆ ಯೂಟ್ಯೂಬರ್ ಆಗಬೇಕಂದ್ರೆ ಟ್ರಿಕ್ಸ್ನ ಯೂಸ್ ಮಾಡಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋಂಗೆ ಕನ್ನಡದಲ್ಲಿ ಅತಿ ಹೆಚ್ಚು ವಿಡಿಯೋಸ್ಗಳು ವೈರಲ್ ಆಗ್ತಿರುವಂತಹ ಚಾನಲ್ ಅಂದರೆ ಡಾಕ್ಟರ್ ಬ್ರೋ. ಸೊ ಡಾಕ್ಟರ್ ಬ್ರೋ ರಿಲೇಟೆಡ್ ಕಂಟೆಂಟ್ನ ಸುಮಾರು ಚಾನಲ್ಗಳು ಕೊಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ಗೆ ಫ್ಲೈಯಿಂಗ್ ಪಾಸ್ವರ್ಡ್, ಲೋಹಿತ್ ಕನ್ನಡ ಟ್ರಾವೆಲರ್, ಗ್ಲೋಬಲ್ ಕನ್ನಡಿಗ, ಇನ್ನೂ ಸುಮಾರು ಚಾನಲ್ಗಳಿದ್ದಾವೆ. ಬಟ್ ಇವೆಲ್ಲ ಚಾನಲ್ಗೆ ಕಂಪೇರ್ ಮಾಡಿದರೆ ಡಾಕ್ಟರ್ ಬ್ರೋ ಚಾನಲ್ ತುಂಬಾ ಬೇಗ ಗ್ರೋತ್ ಆಗ್ತಾ ಇದೆ. ಸೊ ಇದಕ್ಕೆ ಅವರು ಮೇನ್ 4 ಸೀಕ್ರೆಟ್ ಪಾಯಿಂಟ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾವು ಆ ಒಂದು ಸೀಕ್ರೆಟ್ ಪಾಯಿಂಟ್ಗಳನ್ನ ಬ್ರೇಕ್ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ಡಿಫ್ರೆಂಟ್ ಥಂಬ್ನೇಲ್ಸ್. ಹೌದು, ಯಾವುದೇ ಒಂದು ವ್ಯೂವರ್ಸು ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಥಂಬ್ನೇಲ್. ಅದೇ ಒಂದು ಟ್ರಿಕ್ಸ್ನ ಡಾಕ್ಟರ್ ಬ್ರೋ ಫಾಲೋ ಮಾಡ್ತಾ ಇದ್ದಾರೆ. ನೀವು ಪ್ರತಿಯೊಂದು ಅವರ ಒಂದು ವಿಡಿಯೋದ ಥಂಬ್ನೇಲ್ ನೋಡ್ಬೋದು, ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಅಟ್ರಾಕ್ಟಿವ್ ಸಹ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಥಂಬ್ನೇಲ್, ಅವರ ಒಂದು ವಿಡಿಯೋದಲ್ಲಿ ಥಂಬ್ನೇಲ್ ಮೇನ್ ಇಂಪಾರ್ಟೆಂಟ್ ಸೀಕ್ರೆಟ್ ಆಗಿರುತ್ತೆ. ಹಾಗಾಗಿ ಅವರ ಪ್ರತಿಯೊಂದು ವಿಡಿಯೋದಲ್ಲಿ ಥಂಬ್ನೇಲ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯೂವರ್ಸು ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಥಂಬ್ನೇಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದೇ ಫಸ್ಟ್ ಆ ಒಂದು ಡಾಕ್ಟರ್ ಬ್ರೋನ ಸೀಕ್ರೆಟ್. ಹಾಗೆ ಥಂಬ್ನೇಲ್ ತುಂಬ ಅಟ್ರಾಕ್ಟಿವ್ ಆಗಿತ್ತಂದರೆ ನಿಮ್ಮ ಒಂದು CTR ರೈಸ್ ಆಗುತ್ತೆ. ವಾಟ್ ಈಸ್ ದ CTR ಫ್ರೆಂಡ್ಸ್? CTR ಅಂದರೆ ಕ್ಲಿಕ್ಕಬಲ್ ಥ್ರೂ ರೇಟಿಂಗ್. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಒನ್, ಕ್ರಿಯೇಟಿಂಗ್ ಇಂಟ್ರೋ ವಿಡಿಯೋ. ಹೌದು ಫ್ರೆಂಡ್ಸ್, ನೀವೇನಾದರೂ ಥಂಬ್ನೇಲ್ನ ಕ್ರಿಯೇಟ್ ಆಗಿ ಮಾಡಿಬಿಟ್ಟಿದ್ದೀರಾ, ಬಟ್ ಆ ಒಂದು ವ್ಯೂವರ್ಸು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನಿಗೆ ಸ್ಟಾರ್ಟಿಂಗಲ್ಲೇ ಬೋರ್ ಅನ್ನಿಸ್ತಂದರೆ ಆ ವಿಡಿಯೋನ ಅವನು ಸ್ಕಿಪ್ ಮಾಡ್ತಾನೆ. ಸೊ ಸ್ಕಿಪ್ ಮಾಡಬಾರ್ದಂದ್ರೆ ನೀವು ಮೇನ್ ಇಂಪಾರ್ಟೆಂಟ್ ಸೆಕೆಂಡು ಇಂಟ್ರೋ. ಹೌದು ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ದೇವರು, ನೀವು ನೋಡ್ತಾ ಇರುವಂಥ ಈ ಜಾಗದಲ್ಲಿ 19,000 ಜನನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ನಾವು ಬಂದಿರುವಂಥ ಈ ಜಾಗ ಇವಾಗಿಂದ ಕರೆಕ್ಟಾಗಿ 43 ವರ್ಷಗಳ ಹಿಂದೆ ಈ ಜಾಗ ಫುಲ್ಲು ರಣರಂಗ ಆಗೋಗ್ಬಿಟ್ಟಿತ್ತು. ನಾವಿರೋದಂತೂ ತುಂಬ ಚಿಕ್ಕ ಜಾಗ. ನೋಡಿದ್ರಲ್ಲ, ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಕುತೂಹಲ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ನೀಟಾಗಿ ಸ್ಟಾರ್ಟಿಂಗ್ 20 ಸೆಕೆಂಡ್ಸಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ವ್ಯೂವರ್ಸು ಆ ವಿಡಿಯೋನ ಸ್ಕಿಪ್ ಮಾಡೋದಿಲ್ಲ, ಕೊನೆ ತನಕ ನೋಡ್ತಾನೆ. ಹಾಗಾಗಿ ಮೊದಲೇ 30 ಸೆಕೆಂಡ್ಸ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಆ ಒಂದು ಟೈಮಿಂಗ್. ಯಾವುದೇ ಕಾರಣಕ್ಕೂ ನೀವು ಆ ಒಂದು 30 ಸೆಕೆಂಡ್ಸ್ನ ಬೋರ್ ಮಾಡೋ ಥರ ವಿಡಿಯೋನ ಎಡಿಟ್ ಆಗಲಿ ಅಥವಾ ವಿಡಿಯೋನ ಕ್ರಿಯೇಟ್ ಆಗಲಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು 30 ಸೆಕೆಂಡ್ಸ್ಗೆ ಕೊಡುವಂಥ ಸಮಯನ ಮೇನ್ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. ಥರ್ಡ್ ಒನ್, ಕಂಟೆಂಟ್ ಪ್ಲಾನಿಂಗ್. ಹೌದು ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೆ ನೀವು ತುಂಬಾ ಯೂಟ್ಯೂಬರ್ಸ್ ನೋಡಿರ್ತೀರ, ಬಟ್ ಅದರಲ್ಲಿ ಸ್ಪೆಷಲ್ ಆಗಿ ಡಾಕ್ಟರ್ ಬ್ರೋ ಯಾಕಿದ್ದಾರೆ ಅಂದರೆ ಅವರು ಎಕ್ಸ್ಪೋಸ್ ಮಾಡುವಂತಹ ಪ್ರತಿಯೊಂದು ವ್ಲಾಗ್ಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಯಾವುದೇ ಒಬ್ಬ ಯೂಟ್ಯೂಬರ್ಸು ರಿಚ್ ಕಂಟ್ರಿಗೆ ಹೋಗಿ ಅಲ್ಲಿರುವಂತಹ ರಿಚ್ ಹೋಟೆಲ್ಗಳಾಗಿರ್ಬೋದು, ಅಲ್ಲಿರುವಂಥ ರಿಚ್ ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು ಸುಮಾರಾಗಿ ತೋರಿಸ್ತಾರೆ. ಬಟ್ ಡಿಯರ್ ಬ್ರೋದ ವಿಡಿಯೋಗಳು ನೀವು ನೋಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ
ಅವರು ಈ ಥರ ಯಾವುದೇ ಒಂದು ಮಾಡೋದಿಲ್ಲ. ಅವರು ಫಸ್ಟ್ ಟಾರ್ಗೆಟ್ ಮಾಡೋದು ಸ್ಲಮ್ ಏರಿಯಾಸ್ ಹಾಗೆ ತುಂಬಾನೇ ಹಿಂದುಳಿದ ಇರುವಂತಹ ದೇಶಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡ್ತಾರೆ. ಸೊ ಆಡಿಯನ್ಸ್ಗೆ ಮೇನ್ ಅದೇ ಇಷ್ಟ ಆಗೋದು. ಹಾಗಾಗಿ ಅವರು ಆಡಿಯನ್ಸ್ ಜೊತೆ ತುಂಬಾ ಎಂಗೇಜ್ ಅಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ. ನೀವು ಸಹ ಆಡಿಯನ್ಸ್ ಏನನ್ನ ಇಷ್ಟಪಡ್ತಾ ಇದ್ದೀರಿ ಅನ್ನೋದನ್ನ ಫೈಂಡ್ ಔಟ್ ಮಾಡಿಕೊಂಡು ಅವರಿಗೆ ಬೇಕಾದಂಥ ಒಂದು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಸಕ್ಸಸ್ ಕಾಣುತ್ತೆ. ಲಾಸ್ಟ್ ಒನ್, ಜೆನ್ಯೂನ್ ಕಂಟೆಂಟ್. ಹೌದು ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೆ ಯಾವುದೇ ಒಂದು ವಿಡಿಯೋನ ಮಾಡ್ತಾ ಇದೀವಿ ಅಂದರೆ ಆ ಒಂದು ವಿಡಿಯೋದ ಬಗ್ಗೆ ನಾವು ಪೂರ್ತಿಯಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಆ ಒಂದು ಕಂಟೆಂಟ್ ಬಗ್ಗೆ ನೀಟಾಗಿ ಎಲ್ಲನೂ ಸ್ಟಡಿ ಮಾಡಿದ ಮೇಲೆ ನಮ್ಮ ಆಡಿಯನ್ಸ್ಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನಾವೇನೇ ಅರ್ಧಂಬರ್ಧ ತಿಳ್ಕೊಂಡು ನಮ್ಗೆ ಗೊತ್ತಿರೋದ್ರಲ್ಲಿ ಅರ್ಧಂಬರ್ಧ ನಾವು ಆಡಿಯನ್ಸ್ಗೆ ಹೇಳಿದ್ರೆ ಆ ಒಂದು ಆಡಿಯನ್ಸು ತುಂಬಾ ಬೋರ್ ಹೊಡೆಯುತ್ತೆ, ಹಾಗೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ವಿಡಿಯೋನ ಮಾಡ್ತಾ ಇದ್ದೀರಂದರೆ ವಿಡಿಯೋದ ಬಗ್ಗೆ ತುಂಬ ಸ್ಟಡಿ ಮಾಡಿ ವಿಡಿಯೋನ ಮಾಡಿ. ಡಾಕ್ಟರ್ ಬ್ರೋ ಸಹ ಅದನ್ನೇ ಮಾಡೋದು. ಆ ಒಂದು ಪ್ಲೇಸ್ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದ ಮೇಲೆ ನೆಕ್ಸ್ಟ್ ಆ ಒಂದು ಪ್ಲೇಸಿಗೆ ಹೋಗಿ ಎಕ್ಸ್ಪೋಸ್ ಮಾಡ್ತಾರೆ. ಹಾಗಾಗಿ ಆ ಒಂದು ವಿಡಿಯೋದಲ್ಲಿ ಅವರು ಕಂಟೆಂಟ್ ಜೆನ್ಯೂನ್ ಆಗಿರುತ್ತೆ. ಕಂಟೆಂಟ್ ಜೆನ್ಯೂನ್ ಆಗಿದ್ದರೆ ಸಬ್ಸ್ಕ್ರೈಬರ್ಸು ಸಹ ಜೆನ್ಯೂನ್ ಆಗಿರ್ತಾರೆ, ಹಾಗೆ ವ್ಯೂವರ್ಸು ಸಹ ಜೆನ್ಯೂನ್ ಆಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು 4 ಟ್ರಿಕ್ಸ್ಗಳನ್ನ ಡಾಕ್ಟರ್ ಬ್ರೋ ಫಾಲೋ ಮಾಡ್ತಾರೆ. ಸ್ಪೆಷಲಿ 4th ಒನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಹ ಅದನ್ನೇ ಫಾಲೋ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.